ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ವಿಜಯಪುರ ಜಿಲ್ಲೆಯ ಚಲವಾದಿ ಬಂಧುಗಳಲ್ಲಿ ವಿನಂತಿ. ನಾಳೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಬಲಗೈ ಒಕ್ಕೂಟದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಪ್ರತಿನಿಧಿ ದಲಿತ ಒಕ್ಕೂಟಗಳ ರಾಜ್ಯದ ಅಧ್ಯಕ್ಷರಾದ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು, ಅದರಂತೆ ರಾಜ್ಯ ಸಂಚಾಲಕರು ವಾಣಿ ಕೆ ಶಿವರಾಮ್ ಅವರು. ಶಿವರಾಮ್ ಸಾಹೇಬರು ಈ ಚಲವಾದಿ ಮಹಾಸಭಾ ಹುಟ್ಟು ಹಾಕಿದರು. ಅದರ ಸಲುವಾಗಿ ಅವರ ಜೀವನ ಪರ್ಯಂತ ಚಲವಾದಿ ಜನಾಂಗದ ಸಲುವಾಗಿ ಹೋರಾಟ ಮಾಡಿದರು. ಅದರಂತೆ ಅವರ ಮನೆಯವರು ಇವತ್ತು ವಾಣಿ ಕೆ ಶಿವರಾಮ್ ಅವರು ಹಗಲು ಇರಳೆನ್ನದೇ ಈ ಚಲವಾದಿ ಬಾಂಧವರ ಸಲುವಾಗಿ ದುಡಿಲಕತ್ಯಾರ. ಅವರ ಆದೇಶದಂತೆ ನಾವು ವಿಜಯಪುರ ಜಿಲ್ಲೆಯಿಂದ ಸುಮಾರು ಚಲವಾದಿ ಬಂಧುಗಳು ಒಂದು 5,000 ಜನ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತೇಳಿ ನಾವು ನಿರ್ಣಯಿಸಿದ್ದೀವಿ. ಅದರಂತೆ ಎಲ್ಲ ತಾಲೂಕಾ ಅಧ್ಯಕ್ಷರು ಇದಕ್ಕೆ ನಮಗೆ ಸಹಕಾರ ಕೊಟ್ಟಾರ. ಎಲ್ಲರೂ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಹಳ್ಳಿಗಳಿಗೆ ಈ ಸಂದೇಶವನ್ನು ಮುಟ್ಟಿಸ್ತಾರೆ. ಮತ್ತು ಒಂದು ವೇಳೆ ನಾವೇ ಜನಸಂಖ್ಯೆ ಕಡಿಮೆ ಆಗಿ ಹೋರಾಟದಲ್ಲಿ ಪಾಲ್ಗೊಳ್ಳಿಲ್ಲ ಅಂದ್ರೆ ಮುಂದೆ ನಮ್ಮ ಮಕ್ಕಳಿಗಾಗುವ ಅನಾಹುತವನ್ನು ತಪ್ಪಿಸ್ಲಿಕ್ಕೆ ನಾವೇ ಕಾರಣ ಆಗ್ತೀವಿ. ನಾವೆಲ್ಲರೂ ಭಾಗಿ ಆಗ್ತೀವಿ ಅನ್ನುವಂಥ ಧೈರ್ಯವನ್ನು ನಮಗೂ ಕೊಟ್ಟಿದ್ದಾರೆ. ಆದರೆ ಈಗ ಮುಂದೆ 24 ತಾರೀಕಿಗೆ ಇಲ್ಲಿಂದ ಹೊರಡ್ತೀವಿ. ಯಾರು ಬಸ್ಸಿಗೆ ಬರೋರು, ಯಾರು ಟ್ರೈನಿಗೆ ಬರೋರು ಅವ್ರವ್ರ ಸ್ವಂತದ ಖರ್ಚಿನಿಂದ ಹಾಕ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ಇಡೀ ಜಿಲ್ಲೆಯ ಜನತೆಗೆ ನಾನು ಕಳಕಳಿ ವಿನಂತಿಯಾಗಿ ಮಾಡಿಕೊಂಡು ನಾನು ಮಾತು ಮುಗಿಸ್ತೀನಿ. ಸುನೀಲ್ ಹೊಸಹಳ್ಳಿ, ಚಲವಾದಿ ಮಹಾಸಭಾ ಅಧ್ಯಕ್ಷರು. ಜೈ ಭೀಮ್, ಜೈ ಚಲವಾದಿ. ಕಡಕಾಯಿ ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಇವತ್ತಿನ ದಿವಸ ಈ ಒಂದು ಪತ್ರಿಕಾಗೋಷ್ಠಿ ಮಾಡಲು ಕಾರಣ ನಮ್ಮ ಚಲವಾದಿ ಮಹಾಸಭಾ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ಸುನೀಲ್ ಹೊಸಹಳ್ಳಿ ಅವರ ನೇತೃತ್ವದಾಗ ಒಂದು ಕಾರ್ಯಕ್ರಮ ನಾಳೆ 25ನೇ ತಾರೀಕಿಗೆ ನಮ್ಮ ಚಲವಾದಿ ಬಂಧುಗಳು ಬಲಗೈ ಸಮಾಜದವರು ಎಲ್ಲರೂ ಕುಡ್ಕೊಂಡು ನಾವು ಬೆಂಗಳೂರು ಹೊಂಟಿದ್ದೀವಿ. ಯಾಕೆ ಹೊರಟಿದ್ದೀವಿ ಅಂದ್ರೆ ಒಂದು ಹೋರಾಟ ಎದಕ್ಕಂದ್ರೆ ನಾವು ದಲಿತ ಸಮಾಜದವರು ಎಲ್ಲರೂ ಒಕ್ಕೂಟಾಗಿ ಇದ್ದೀವಿ. ಆದ್ರೆ ಕೆಲವೊಂದು ಜನರು ಇಲ್ಲಿ ಏನ್ ಮಾಡತ್ತೀರಂದ್ರ ಇಲ್ಲ ನಮ್ಮಲ್ಲೇ ಬಿರುಕು ಮಾಡುವಂತ ವ್ಯವಸ್ಥೆ ಮಾಡತ್ತೀರ. ಅದಕ್ಕೆ ನಾವು ನಮ್ಮ ಹೋರಾಟ ಎದಕ್ಕಂದ್ರ ನಾವೆಲ್ಲರಿಗೂ ನಮ್ಗೆ ನ್ಯಾಯ ಬೇಕಾಗೈತಿ. ಹೌದಾ? ಒಳ ಮೀಸಲಾತಿ ಜಾರಿಗೆ ಮಾಡತ್ತಿರಲ್ಲ. 27ಕ್ಕೆ ನಮ್ದು ಇದು ಮುಗಿತೈತಿ ಆ ವಿಷಯದಾಗ. ಆಮೇಲೆ ವಿಜಯಪುರ ಜಿಲ್ಲೆಯಿಂದ ಪ್ರತಿಯೊಂದು ಸಂಘಟನೆ, ದಲಿತ ಸಂಘರ್ಷ ಸಮಿತಿ, ಆಮೇಲೆ ನಮ್ಮ ಚಲವಾದಿ ಮಹಾಸಭಾ ಆಯ್ತು, ಜೈ ಭೀಮ್ ಸೇನಾ ಸಂಘಟನೆ ಆಯ್ತು, ಜೈ ಭೀಮ್ ದಳ ಆಯ್ತು, ಪ್ರತಿಯೊಂದು ಸಂಘಟನೆ ಎಲ್ಲರೂ ನಾವು ಒಂದೇ ಇದ್ದೀವಿ. ಎಲ್ಲರೂ ಕೂಡಿ ನಾವು ಹೋರಾಟಕ್ಕೆ ಹೊಂಟಿದ್ದೀವಿ. ದಯವಿಟ್ಟು ನಾನು ಎಲ್ಲ ತಾಲೂಕು ತಿರುಗಾಡಿದ್ದೀವಿ, ಅಧ್ಯಕ್ಷರನ್ನಾಯ್ತು, ನಾವಾಯ್ತು, ಎಲ್ಲರೂ ಕೂಡ ತಿರುಗಾಡಿದ್ದೀವಿ. ಪ್ರತಿಯೊಂದು ತಾಲೂಕು ಹಳ್ಳಿಗಳಲ್ಲಿ ಕೂಡ ಜನರು ತಯಾರಾಗಿದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲೂ ನಾವು ತಯಾರಾಗಿವಿ ಸರ್, ನಮ್ಮ ಕೈಲಿ ದುಡ್ಡು ಹಾಕೊಂಡ್ ಬರ್ತೀವಿ, ಜೈ ಭೀಮ್ ಅಣ್ಣ ಬರತೀವಣ್ಣ ಅಂತ ಹೇಳ್ತಾರೆ. ನಮ್ಗೆ ಅದು ಒಂದು ಹೆಮ್ಮೆ ಐತಿ. ಒಂದು 20ರಿಂದ 25 ಲಕ್ಷ ಜನರು ಕೊಡುವಂಥ ವ್ಯವಸ್ಥೆ ಐತಿ ಅಲ್ಲಿ ಫ್ರೀಡಂ ಪಾರ್ಕ್ ಒಳಗೆ ಬೆಂಗಳೂರದಾಗ. 24ನೇ ತಾರೀಕಿಗೆ ನಾವು ಇಲ್ಲಿ ಬಿಡ್ತೀವಿ ಬಿಜಾಪುರದಿಂದ. ಪ್ರತಿಯೊಬ್ಬ ಸಂಘಟನೆಯ ಚಲವಾದಿ ಸಂಘಟನೆ ಬಲಗೈ ಒಕ್ಕೂಟದವರು ಅಲ್ಲಿ ಇರ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಆಮೇಲೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಯಾರು ಸಂಕೋಚ ಪಡಬೇಡ್ರಿ, ಯಾರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ. ನಾವು ಹೋಗೋಣ, ಎಲ್ಲರೂ ಕೂಡಿ ಹೋರಾಟ ಮಾಡೋಣ. ನಮ್ಗೆ ಬೇಕಾಗಿತ್ತು ಹಕ್ಕು ಸರ್ಕಾರಕ್ಕೆ ಕೇಳೋಣ. ಇಲ್ಲ ಸರ್, ಇಲ್ಲ ಕೊಡ್ಗೋತ ಇದೀವಿ, ಮನವಿ ಕೊಡ್ಗೋತ ಇದೀವ್ರಿ. ಈಗ ಒಳ ಮೀಸಲಾತಿ ಒಳಗೆ ಏನಾಯ್ತು ಸರ, ಇವರು ಕೆಲವೊಂದು ನಮ್ಮಲ್ಲೇ ಸ್ವಲ್ಪ ಇದು ಅದಾವ, ಸಮಸ್ಯೆ ಅದಾವ. ಅದರ ಬಗ್ಗೆ ಅವರು ಸರ್ಕಾರದವರು ಏನ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನಾವು 25ಕ್ಕೆ ಏನದ ಹೋರಾಟದಾಗ ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿ ಅವರದಾರಲ್ಲ, ಅಲ್ಲಿ ಏನೈತಿ ಅದು ನಾವು ಅವ್ರ ನೇತೃತ್ವದಾಗ ನಾವು ಹೋರಾಟ ಮಾಡತ್ತೀವಿ. ಆಮೇಲೆ ಅದು ಮನವಿ ಕೊಟ್ಟ ಮೇಲೆ ಅದು ಏನಾಗುತ್ತೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಒಂದ್ ವೇಳೆ ನಮ್ದು ಸರಿಪಡಿಸ್ಲಿಕ್ಕಂದ್ರ ನಾವೇನದ ಉಗ್ರವಾದಂತ ಹೋರಾಟ ನಿರಂತರ ಇದ್ದೇ ಇರುತ್ತೆ. ಸಂತೋಷ್ ಭಾಸ್ಕರ್ ಅಂತೇಳಿ, ಜೈ ಭೀಮ ಸೇನಾ संगठन राज संचालक। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।